15 ದಿವಸಕ್ಕೆ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ಕೊಡ್ತು. ಆಮೇಲೆ 3 ತಿಂಗಳಿಗೆ ಫುಲ್ ನಾರ್ಮಲ್ ಬಂದ್ಬಿಟ್ಟೆ ಸರ್. ಆಕ್ಸಿಡೆಂಟಲ್ ಹೆಂಗ್ ಬೇಕಾದ್ರೂ ಆಗ್ಬೋದು, ಆದ್ರೆ ಸಾವು ಮಾತ್ರ ಆಕ್ಸಿಡೆಂಟಲ್ ಅಲ್ಲ. ಹೌದು. 40,000 ಇದ್ದು 2.8 ಲ್ಯಾಕ್, ಹಿಮೋಗ್ಲೋಬಿನ್ 5.6 ಇದ್ದಿದ್ದು 9.5. ನಮ್ಮ ಭೂಮಿ ಮೇಲೆ ಏನಿದೆಯೋ ಬೇಯಿಸದೇ ಇರೋದು, ಏನು ಪ್ರಕೃತಿಯಿಂದ ಪ್ಲಾಂಟ್ಸ್ ಇಂದ ಬಂದಿರೋದು ಎಲ್ಲ ತಿನ್ಬೋದು. ಈ ಕಾಯಿಲೆಗಳಿಗೆಲ್ಲ ರಾಜ ಇದು, ಹೇಳೋದಕ್ಕೆ ಅಸಾಧ್ಯ. ಇದು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಅನುಭವಿಸಿರ್ತಾರೋ ಅವ್ರು ಮಾತ್ರನೇ ಹೇಳ್ಬೋದು ಸರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್, ಇನ್ನೊಬ್ಬ ಪ್ರಭು ಇಲ್ಲಿ ಡಾಕ್ಟರ್. ನಮಸ್ಕಾರ ಸರ್. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಸರ್ ಇದೊಂದು ದೊಡ್ಡ ಪಿಡುಗು, ಅದು ಭಯಂಕರ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು. ಬಟ್ ಇಲ್ಲಿ ಒಂದು ಕೇಸ್ ಸ್ಟಡಿ ಇದೆ, ಅದ್ಭುತವಾದ ಯಶಸ್ಸು ಕಂಡಿದ್ದಾರೆ ಸರ್. ಸರಿ ನೋಡಿ, ಇದು ಹೇಗೆ ಅಂತಂದ್ರೆ, ಇವ್ರ ಹೆಸರು ಸುಂದರಮೂರ್ತಿ ಅಂತ, 65 ವರ್ಷ, ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಇವರಿಗೆ ವೆರಿ ರೇರ್ ಬ್ಲಡ್ ಕ್ಯಾನ್ಸರ್ ಅಂತ ಅದನ್ನ PRV ಅಂತಾರೆ, ಪಾಲಿಸೈಥಿಮಿಯಾ ರುಬ್ರಾವೆರಾ ಅಂತ. ಇದರಲ್ಲಿ ಏನಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಓವರ್ ಪ್ರೊಡಕ್ಷನ್ ಆಗುತ್ತೆ. ಅದಾಗಿ ಅದ್ರ ಏನಾಗ್ತದೆ, ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಆಗೋ ಚಾನ್ಸ್ ಇತ್ತು. ಆಮೇಲೆ ಇವರಿಗೆ ಡಯಾಬಿಟೀಸು ಇತ್ತು. ಅದಾದ್ಮೇಲೆ ಇದು ಏನೋ BP ಇತ್ತು. ಆಮೇಲೆ ಟಾಪ್ ಹಾಸ್ಪಿಟಲಲ್ಲಿ, ಯಾಕೆಂದ್ರೆ ಅವರೇ ಹೇಳಿದ್ದಾರೆ, ನಾನು ಸಿನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇದ್ದೆ, ನನಗೆಲ್ಲ ಫ್ರೀ ಟ್ರೀಟ್ಮೆಂಟು, ಸೊ ಎಲ್ಲ ಕಡೆ ಹೋದೆ. ಸೊ ಇವರಿಗೆ ಮಲ್ಟಿಪಲ್ ಇಶ್ಯೂಸ್ ಇತ್ತು, ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರು. ಸೊ ಆದರೂ ಸಹ ಕೂತ್ಕೊಂಡವರು ಟಾಯ್ಲೆಟ್ಗೆ ಮೇಲೆ ಕೇಳಕ್ಕಾಗ್ತಾ ಇರಲಿಲ್ಲ ಅಂತ. ಸೊ ಆಮೇಲೆ ಆಯುರ್ವೇದಿಕ್ ಬರಬೇಕು ಅಂತ ನನ್ನ ಬಗ್ಗೆ ಇದು ಮಾಡ್ಕೊಂಡು ಬಂದರು. ಸೊ ಇವ್ರಿಗೆ ಎಲ್ಲ ಹೇಳಿದ್ರು, ಆಯುರ್ವೇದಕ್ಕೆ ಹೋಗ್ಬೇಡ್ರಿ ಅಂತ. ಸೊ ಇವ್ರಿಗೇನು ಇಂಟ್ಯೂಷನ್ಸು, ರಾಜು ಸಾಹೇಬ್ರಂದ್ರೆ IAS ಆಫೀಸರು, ಏನೋ ಮಾಡಿದ್ದಾರೆ, ನಾನು ತಗೊಳ್ಲೇಬೇಕು ಅದೇನೇ ಆಗಲಿ ಅಂತ. ಯಾಕೆಂದ್ರೆ ಎನಿವೆ ನಾನಂತೂ ಈಗ ಸಫರ್ ಪಡ್ತಾ ಇದ್ದೀನಿ, ಏನು ನನಗೆ ಹೆಲ್ಪ್ ಆಗಲಿಲ್ಲ. 2-3 ಹಾಸ್ಪಿಟಲ್ಸ್ಗೆ ಹೋಗಿ ತುಂಬಾ ಟ್ರೀಟ್ಮೆಂಟ್ ತಗೊಂಡ್ರನ್ನ, ಇದನ್ನು ತಗೊಂಡಂತ ಜೊತೆಯಲ್ಲಿ ಇಟ್ಸ್ ವಾಟ್ ವಿ ಕಾಲ್ ಇಂಟಿಗ್ರೇಟೆಡ್ ಅಪ್ರೋಚ್. 15 ದಿನಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಅವರು ಅದು ಅಂತಿಗವಲ್ಲ. ಅದಾದ್ಮೇಲೆ ಅಂದ್ರು, ಸರ್ ನಾನು ಇನ್ನೊಂದು ಮಾತು ಹೇಳ್ಬೇಕು, ನಾನು ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ಬಿಟ್ಟು, ಆದ್ರೂ ನಾನು ಹೇಳ್ಕೊಡ್ತೀನಿ ಸರ್, ಜನಗೆಲ್ಲ ಒಳ್ಳೇದಾಗ್ಲಿ ಅಂತ. ಏನು ಅಂತಂದ್ರೆ, ಹೈ ಡಯಾಬಿಟಿಸ್ ಇದ್ದಾಗ ಓಪನ್ ಏರಿಯಾ ಎಲ್ಲೆಲ್ಲಿದೋ ಎಲ್ಲ ಗಾಯಗಳಾಗೋ ಚಾನ್ಸ್ ಇರ್ತೈತೆ. ಈಗ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಸೊ ಅದು ವಜೈನಲ್ ಏರಿಯಾ ಆಗಲಿ, ಮೇಲ್ಸ್ಗೆ ಪೀನಿಸ್ ಏರಿಯಾ ಆಗಲಿ, ಇವ್ರಿಗೇನಾಗಿದೆ, ಪೀನಿಸ್ ಏರಿಯಾದಲ್ಲಿ ಪ್ರಾಬ್ಲಮ್ ಶುರುವಾಗಿದೆ. ಆ ಗ್ಲಾನ್ಸು ಇದು ಫೋರ್ಸ್ ಹಿಂದೆ ಬರ್ತಾ ಇಲ್ಲ. ಒಂದು ವೇಳೆ ಡಾಕ್ಟರ್ ಹೇಳಿದಂದ್ರೆ ಅದನ್ನ ಸರ್ಕಮ್ಸಿಷನ್ ಮಾಡೋಣ ಅಂತ. ಮತ್ತೆ ಪ್ರಾಬ್ಲಮ್ ಹೈ ಡಯಾಬಿಟಿಸ್, ಸರ್ಕಮ್ಸಿಷನ್ ಮಾಡ್ತಿದ್ರೆ ಮತ್ತೆ ತಿರುಗಿ ಉಂಡಿದಾಗಲಿಲ್ಲ ಅಂದ್ರೆ ಏನಂತೆ, ಅದು ಭಯ. ಸೊ ಪ್ಲಸ್ ಇದು ಬೇರೆ ಬ್ಲಡ್ ಕ್ಯಾನ್ಸರ್. ಸೊ ಅಲ್ಟಿಮೇಟ್ಲಿ 15 ದಿನಕ್ಕೆ ಹೆಂಗ್ ರಿಲೀಫ್ ಸಿಕ್ತು ಅಂತಂದ್ರೆ ಅವ್ರಿಗೇನೆ ನಂಬಕ್ ಆಗ್ತಾ ಇಲ್ವ ಅಂತ. ಆಮೇಲೆ ನಂದು ವೆರಿ ಕ್ಲಿಯರ್, ನೀವೇನಾದ್ರೂ ಸಹ ಮಂಕಿ ಡಯಟ್ ಅಂದ್ರೆ ಕೋತಿ ಆಹಾರ ಪದ್ಧತಿ ಮಾಡ್ತು ಅಂತಂದ್ರೆ, ಇಷ್ಟು ವರ್ಷನೂ ಮಜಾ ಮಾಡಿದಿರಂತೆ. 1 ತಿಂಗಳು 2 ತಿಂಗಳು ಮಾಡ್ರೆ ಏನ್ ತಪ್ಪಿದೆ, ಏನು ಸಿಕ್ತಲ್ಲ ಊಟ, ಅದೇ ಸಿಕ್ಕೋದಂತ. ಆ ವೇಳೆಯಲ್ಲಿ ಇವ್ರಂದ್ರದ್ದು, ಏನಪ್ಪ ನಾನು ಮುದ್ದೆ ತಿಂತೀನಿ ಹೆಂಗೆ ಇದು ಬಿಡೋದು, ಆದ್ರೂ ನಾನು ಬದುಕಬೇಕು ಅಂತ ಆಸೆ. ಆ ಯಾವಾಗ ಅವರಿಗೆ ಚೆನ್ನಾಗಿ ಹಾಕಿಡಿದ್ರು, 3 ತಿಂಗಳು ಕಂಟಿನ್ಯೂ ಮಾಡಿದ್ರು. 3 ತಿಂಗಳು ಮಾಡಿದಾಗ ಎಂಟೈರ್ ಬಾಡಿ, ಈ ಕಡೆಗೆ BP, ಈ ಕಡೆ ಡಯಾಬಿಟೀಸು, ಈ ಕಡೆಗೆ ಥೈರಾಯ್ಡ್ ಪ್ರಾಬ್ಲಮ್ಮು, ಈ ಕಡೆಗೆ ಇದು ಬ್ಲಡ್ ಕ್ಯಾನ್ಸರ್, ಎಂಟೈರ್ ಪ್ರಾಬ್ಲಮ್ಸ್ ಇಂದ ಮುಕ್ತಿ ಆಗಿದ್ದಾರೆ. ಆಲ್ ಇನ್ ಒನ್ ನೋಡ್ರಿ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಆ ರೀತಿ ನಮ್ಮ ಬಾಡಿಯಲ್ಲಿ ಶಕ್ತಿ ಇದೆ. ಆಮೇಲೆ
ಆ ರಿಸಲ್ಟು ಹ್ಮ್ ಬರೀ 3 ದಿನದಿಂದ 1 ವಾರಕ್ಕೆ ಸಿಗುತ್ತೆ. ಹ್ಮ್ ಫಸ್ಟು ನಮ್ಮ ಶರೀರದಲ್ಲಿ ಹ್ಮ್ ಏನೇ ಎನಿಮೀಸ್ ಬಂದ್ರು ಫಾರಿನ್ Bodies. ಇದು ಬಾಡೀಸ್ ಅದನ್ನು ಫೈಟ್ ಮಾಡೋ ಶಕ್ತಿ ನಮ್ಮ ಬಾಡಿನಲ್ಲಿದೆ. ಆ ಇನ್ಬ್ಯೂಲ್ಡ್ ಸಿಸ್ಟಮ್ ಏನು ಇಮ್ಯುನಿಟಿ ಏನಿದೆ, ಇಮ್ಯೂನ್ ಸಿಸ್ಟಮು ಅದು ಕೊಲ್ಯಾಪ್ಸ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಇನ್ವೇಡ್ ಮಾಡಾಕ್ತವೆ. ಹ್ಮ್ ಬೆಸ್ಟ್ ಎಕ್ಸಾಂಪಲ್ ಡಯಾಬಿಟೀಸ್ದು ಅಲ್ಸರ್ ಆಯಿತು, ಗಾಯ ಆಯಿತು. ಶುಗರ್ ಪೂರ್ತಿ ಬಾಡಿನಲ್ಲಿದೆ. ಗಾಯ ಆದ ತಕ್ಷಣನೇ ಗಾಳಿಂದನೇ ಬರೋದು ಅದು ಬ್ಯಾಕ್ಟೀರಿಯಾ, ಕ್ಲಾಸ್ಟ್ರಿಡಿಯಂ ಫೆರ್ಫೆಂಜಿನ್ಸ್ ಅಂತ, ಮೋಸ್ಟ್ ಡೇಂಜರಸ್ ಬ್ಯಾಕ್ಟೀರಿಯಾ. ಸೇಮ್ ಟೈಪ್ ಇಲ್ಲೂ ಅಷ್ಟಿದೆ. ಒಂದು ಸೆಲ್ಲದು ಇಮ್ಯುನಿಟಿ ಡೌನ್ ಆದ ತಕ್ಷಣ ಅಟ್ಯಾಕ್ ಮಾಡ್ತವೆ. ಆಮೇಲೆ ಆ ಜೀವಕೋಶಕ್ಕೆ ಇದು ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಊಟ, ಹಾರ್ಮೋನ್ಸು, ಎನ್ಸೈಮ್ಸು ಮತ್ತು ನ್ಯೂಟ್ರಿಯೆಂಟ್ಸು ಮತ್ತು ಆಕ್ಸಿಜನ್ನು. ಜನರಲಿ ಗ್ಯಾಸ್ಟ್ರೋ ಸಪೋರ್ಟು, ಕಾರ್ಡಿಯೋ ಸಪೋರ್ಟು ಮತ್ತು ಇಮ್ಯೂನ್ ಕೇರು, ಇವು 3 ಕೊಡ್ತೀರಿ. ಇವು 3 ಬೆಳಿಗ್ಗೆ ಮತ್ತು ಸಂಜೆ, ಪ್ಲಸ್ ಗ್ರಾವ್ಯುಲಾ ಕ್ಯಾಪ್ಸುಲ್ ಕೊಡ್ತೀನಿ. ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ ನನಗೂ ಒಂದೊಂದು ಟೈಮ್ ಆಶ್ಚರ್ಯ ಅನಿಸುತ್ತೆ, ಇಷ್ಟೆಲ್ಲ ಇದ್ದರೆ ನಮ್ಮ ಅಮ್ಮನ ಉಳಿಸ್ಬೋದಾಗಿತ್ತು ಅಂತ ಅಲ್ಲ. ಅದೇ ನನ್ನ ಮಗ ಎಸ್ಕೇಪ್ ಆಗೋದ. ಸರಿ, ಇವಾಗ ನೀವು ಆಹಾರ ಇವರ ಪದ್ಧತಿ ಏನಿತ್ತು? ಅದು ಭಾರಿ ಇಂಪಾರ್ಟೆಂಟು. ನಿನ್ನೆ ಕ್ಲಿನಿಕಲ್ಲಿ ಇದ್ದೆ ನಾನು, ನಿನ್ನೆಲ್ಲ ಮೊನ್ನೆ ಒಂದು 6-7 ಜನ ಹೇಳಿದ್ರು, 140 ಜನ ಇದ್ರು, 145 ಜನ, ರಾತ್ರಿ 9 ಗಂಟೆವರೆಗೂ ಇದ್ದೆ. ಹೇಳಿದ್ರೆ ಸರ್ ಅರುಣ್ ಅವ್ರಿಗೆ ನಮ್ಮ ಧನ್ಯವಾದ ಹೇಳ್ರಿ, ಅವರೇ ನಮಗೆ ದೇವ್ರ ಸ್ವರೂಪ ಅಂತ. ಯಾಕಂದ್ರೆ ಇದು ನಾನು ಹೇಳಲಿಲ್ಲ ಅಂದ್ರೆ ನನಗೆ ಅದು ಕಂಪ್ಲೀಟ್ ಆಗಲ್ಲ ಅಂತ ನನಗನ್ಸುತ್ತೆ. ನಿನ್ನೆ ನಾನು ಟ್ರೈನಲ್ಲಿ ಇದ್ದೆ, ಮೈಸೂರು ಬರ್ತಾ, ಅವಾಗಲೂ ಹೇಳಿದ್ರಿ ನೀವು ಫೋನ್ ಮಾಡಿದಾಗ ಇದೇ ಮಾತು. ಯಾಕಂದ್ರೆ ಅವ್ರಂದ್ರು, ಸೊ ಏನ್ ಗೊತ್ತಾ, ಲೈಫಲ್ಲಿ ಹುಟ್ಟೋದು ಆಕ್ಸಿಡೆಂಟಲ್ ಅಂತೀವಿ, ಆಕ್ಸಿಡೆಂಟಲ್ ಹೆಂಗ್ ಬೇಕಾದ್ರೂ ಆಗ್ಬೋದು, ಆದ್ರೆ ಸಾವು ಮಾತ್ರ ಆಕ್ಸಿಡೆಂಟಲ್ ಅಲ್ಲ. ಹೌದು, ಅದು ನಿಶ್ಚಿತ, ಅದು ಯಾವಾಗ ಆಗುತ್ತೋ ಹೇಳಿಲ್ಲ. ನಾವು ಬಿಫೋರ್ ಡೆತ್ ನಾವು ಏನು ಜನಕ್ಕೆ ಕೊಡ್ತೀವಿ ನಮಗೆ ಗೊತ್ತಿರೋದನ್ನ, ಅದು ಭಾರಿ ಇಂಪಾರ್ಟೆಂಟ್. ಈಗ ನೀವು ಆ ಒಂದು ಅವೇರ್ನೆಸ್ ಕೊಡ್ತೀರಿ ಮತ್ತೆ ಎಂಜಾಯ್ ಮಾಡಿ ಅಂತ ಊಟದ್ದು ತೋರಿಸ್ತಾ ಇದ್ದೀರಿ, ಎರಡೂ ಜೊತೆಲಿ. ಸೊ ವಂಡರ್ಫುಲ್. ಸೊ ಇಲ್ಲಿ ಅವರು ಅಷ್ಟು ಜನ ಹೇಳಿದ್ದಾರೆ ಅಂದ್ರೆ ಜನಕ್ಕೆ ಅವೇರ್ನೆಸ್ ಇಲ್ಲ. ಅವರು ಅಷ್ಟೇನೆ ನನ್ನ ಮಗನ ಬಗ್ಗೆ ನಾನು ಹೇಳಿರೋದನ್ನ ತಿಳ್ಕೊಂಡು 1 ತಿಂಗಳು ಆದ್ಮೇಲೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಿರೋದು. ಮೊದಲು ತಗೊಂಡಾಗ ಏನಿತ್ತು ಅವ್ರದ್ದು WBC, ಹಿಮೋಗ್ಲೋಬಿನ್ ಲೆವೆಲ್ಲು, ಪ್ಲೇಟ್ಲೆಟ್ ಲೆವೆಲ್ಲು, ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನ್ನ ಜೊತೆಲಿ ತಗೊಂಡ್ಮೇಲೆ ಸೂಪರ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗಿದೆ. 40,000 ಇದ್ದು 2.8 ಲ್ಯಾಕ್, ಹಿಮೋಗ್ಲೋಬಿನ್ 5.6 ಇದ್ದಿದ್ದು 9.5, WBC 40,000 ಇದ್ದಿದ್ದು 12,000, ಈ ರೀತಿ. ಅಂದ್ರೆ ಈ ಒಂದು ಇಂಟಿಗ್ರೇಟೆಡ್ ಅಲ್ಲಿ ಅಪ್ರೋಚ್ ಅಲ್ಲಿ ಅಷ್ಟು ಚೆನ್ನಾಗುತ್ತೆ ಅಂತ ನಾನು ಹೇಳ್ಬೋದು. ಫುಡ್ಗೆ ನಾನು ಭಾರಿ ಖಾರ, ನನಗೆ ಫ್ಲೆಕ್ಸಿಬಲ್ ಆಗಿ ಕೊಡೋದಿಲ್ಲ. ನೀವು ನನ್ನ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಬೇಕು, ಹೌದು, ಇಲ್ಲಂತ ತಗೊಳಕ್ ಹೋಗ್ಬೇಡ್ರಿ. ನೀವು ಕೋತಿ ಆಗ್ಬೇಕು ಅಂತ. ಕೋತಿ ಆಗ್ಬೇಕಂದ್ರೆ ಎಷ್ಟು ಬೇಕಾದ್ರೂ ಫ್ರೂಟ್ಸ್ ತಿನ್ಬಹುದು. ಈಗ ನೋಡ್ರಿ, ಅವ್ರಿಗೆ ಡಯಾಬಿಟಿಸ್ ಇತ್ತು, ಇವರಿಗೆ ಡಯಾಬಿಟಿಸ್ ಓಡೋಯ್ತು. ಡಯಾಬಿಟಿಸ್ ಬರೋದು ಫ್ರೂಟ್ಸ್ ಇಂದಲ್ಲ, ಡೇಟ್ಸ್ ಇಂದ ಅಲ್ಲ, ಬೀಟ್ರೂಟ್ ಇಂದಲ್ಲ. ಇದನ್ನೆಲ್ಲ ತಿನ್ಬೇಡ್ರಿ ಅಂತ ಇರ್ತಾರೆ. ಅದಕ್ಕೆ ನಾ ಹೇಳ್ತಾ ಇರೋದು, ಇದು ಬರೋದು ರೊಟ್ಟಿ ಅಂದ್ರೆ ಏಕದಳ ಧಾನ್ಯಗಳು, ರಾಗಿ, ಸಿರಿಧಾನ್ಯ, ಶುಗರ್ ಇಂದ, ಅಕ್ಕಿಯಿಂದ. ಅದರಲ್ಲಿ 70% ಶುಗರ್ಸ್ ಇರುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲರೂ ಹೇಳೋದೇನೋ ಬರೀ ಇದನ್ನೇ ಇದು ಮಾಡ್ತಾ ಇರ್ತಾರೆ, ಯಾವುದು ಫ್ರೂಟ್ಸ್ ಇಂದ ಬರ್ತೈತೆ ಅದು ತಿನ್ಬಾರದು. ಇಲ್ಲಿ ಓನ್ಲಿ ಫ್ರೂಟ್ಸ್, ಡೇಟ್ಸ್. ಆಮೇಲೆ ಒಂದು ತಲೆಗೆ ಇಟ್ಕೊಳ್ಬೇಕು, ಉರಿಗಡ್ಲೆ ಅಂದ್ರೆ ಕಡಲೆ ಬೀಜ, ಚಿಕ್ಪಿ ಅಂತೀವಿ. ಆಮೇಲೆ ನೆಲಗಡ್ಲೆದು, ಇವು ಉರಿದಿರೋದು ತಿನ್ಲಿಲ್ಲ ಅಂದ್ರೆ ಸುಸ್ತಾಗ್ತೈತೆ. ಆಮೇಲೆ ಸಲಾಡ್ ತಿನ್ನಲಿಲ್ಲ ಸುಸ್ತಾಗ್ತೈತೆ. ಅದರಲ್ಲೂ ಕೋಸಂಬರಿ ತಿನ್ನೋದು ಇನ್ನೂ ಬೆಸ್ಟ್. ಇದು ತಿಂದು ಎಷ್ಟು ಬೇಕಾದ್ರೆ ಫ್ರೂಟ್ಸು, ಫ್ರೂಟ್ ಜ್ಯೂಸಸ್ಸು ಮನೇಲಿ ಮಾಡಿರೋದು, ಆಮೇಲೆ ಬಾಳೆಹಣ್ಣು, ಯಾವ ಬಾಳೆಹಣ್ಣೆ ಆಗಲಿ, ಪಪೀತಾ ಎಲ್ಲ ತಿನ್ನಲಿ. ಬಟ್ ಬದುಕಬೇಕು ಅನ್ನೋದು ಫಸ್ಟ್ ಇರಬೇಕು. ನೋವಿನ ನರಳಿಂದ ಆಚೆ ಹೋಗ್ಬೇಕು ಅಂತ ಇರಬೇಕು. ನಮ್ಮ ಭೂಮಿ ಮೇಲೆ ಏನಿದೆಯೋ ಬೇಯಿಸದೇ ಇರೋದು, ಏನು ಪ್ರಕೃತಿಯಿಂದ, ಪ್ಲಾಂಟ್ಸ್ ಇಂದ ಬಂದಿರೋದು ಎಲ್ಲ ತಿನ್ಬೋದು ಅವರು. ಇಲ್ಲೇನು ಅಂದ್ರೆ ನಂದು ಪ್ರೀಬಯೋಟಿಕ್ ಕೆಲಸ ಮಾಡ್ಬೋದು ಅಂತ ನನ್ನ ಭಾವನೆ. ನ್ಯೂಟ್ರಿಯೆಂಟ್ಸ್ ಕೆಲಸ ಮಾಡು. ಪ್ರೀಬಯೋಟಿಕ್ ನಮ್ಮ ಗಟ್ ಈಸ್ ಅ ಸೆಕೆಂಡ್ ಬ್ರೈನ್ ಅಂತಾರೆ, ಹೊಟ್ಟೆ.
ಆ ಹೊಟ್ಟೆನ ನಾವು ದೇವಸ್ಥಾನ ಅಂದ್ಕೊಬೇಕು. ಅದನ್ನು ಸ್ವಚ್ಛವಾಗಿ ಇಟ್ಕೊಂಬಿಟ್ರೆ ಇಡೀ ಬಾಡಿನೆಲ್ಲ ಸ್ವಚ್ಛ ಆಗ್ತದೆ. ಸ್ವಚ್ಛ ಆಯ್ತು ಸರ್, ಸೂಪರ್. ಇವಾಗ ಎಷ್ಟೋ ಜನಕ್ಕೆ ಇದು ಅನುಕೂಲ ಆಗಿರ್ತದೆ ಈ ಸಂಚಿಕೆ. ಎಸ್ 100%. ಈಗ ನಿಮಗೆ ಗೊತ್ತಿಲ್ಲ, ನಾನು ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು. ನೆನ್ನೆ ಇದು ಮೊನ್ನೆ ಇದೆ 145 ಜನ ಇದು ಪೇಷಂಟ್ಸ್ ಬಂದಿದ್ರು. ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಎಲ್ಲದೂ ಎಂಡ್ ಸ್ಟೇಜ್. ನಾನು ಫಸ್ಟ್ ಹೇಳ್ಬಿಡ್ತೀನಿ, ಲೆಕ್ಚರ್ ಕೊಡ್ತೀನಿ, ನೀವು ನಿಮ್ಮ ಮೂತಿ ಅಂದರೆ ಬಾಯಿ ನೆಟ್ ಕಿಟ್ಕೊಂಡ್ರೆ ನಾನು ತಗೊಳ್ರಿ ಟ್ರೀಟ್ಮೆಂಟ್. ನಾನು ಏನು ಬರೆದಿದ್ದೀನಿ ಅದು ವೇದವಾಕ್ಯ. ಒಂದೊಂದು ಲೈನಲ್ಲೂ ನಂದು ಆತ್ಮನೇ ಇದೆ. ಮೋರ್ ದ್ಯಾನ್ 35-40 ಇಯರ್ಸಿಂದ ಅಬ್ಸರ್ವೇಷನ್ಸ್ ಮಾಡಿರೋದು. ಅದನ್ನು ಮಾಡಿದ್ರೆ ನೀವು ಇವತ್ತು ನೋಡ್ರಿ, ನಾನು ಇವತ್ತೇನು ಹೇಳಿದ್ದೀನಿ ಅದನ್ನು ಡಾಕ್ಯುಮೆಂಟ್ ಮಾಡ್ಕೊತೀನಿ. ರೈಟ್ ಸರ್. ಇಟ್ಸ್ ವಾಟ್ ವಿ ಕಾಲ್ ಅಬ್ಸರ್ವೇಷನ್ ಸ್ಟಡೀಸ್. ಇಟ್ಸ್ ನಥಿಂಗ್ ಬಟ್ ಕ್ಲಿನಿಕಲ್ ಟ್ರಯಲ್ ಓನ್ಲಿ. ಅದ್ಭುತ. ಅವ್ರ ಹೆಸರೇನಂದ್ರೆ ಸರ್? ಸುಂದರಮೂರ್ತಿ. ಸುಂದರಮೂರ್ತಿ ಅವರ ಮಾತಿನಲ್ಲೇ ಕೇಳ್ಬಿಡೋಣ. ಎಸ್, ಯಾಕಂದ್ರೆ ಅವ್ರು ಹೇಳಿದ್ದಾರೆ ಎಷ್ಟು ನರಳಿದ್ದೀನಿ. ಆ ಕ್ಯಾನ್ಸರ್ ಅನ್ನೋದು, ಬ್ಲಡ್ ಕ್ಯಾನ್ಸರ್ ಹೆಂಗ್ ನರಳಿದ್ದೀನಿ ನನಗೆ ಗೊತ್ತು. ಆ ಅನುಭವ ಇದ್ದವರಿಗೆ ಗೊತ್ತಾಗ್ತದೆ ಆ ನೋವಿಂದ ಅಂತ. ಯಾಕಂದ್ರೆ ನನ್ನ ಮಗನಿಗೂ ಅದೇ ಇತ್ತು. ಆ ಒಂದೊಂದು ಬಯೋಪ್ಸಿ ಮಾಡೋ ಹೊತ್ನಲ್ಲಿ ಅವನಿಗೆ ಬೆನ್ನಲ್ಲಿ ಹೆಂಗೆ ಇದು ಮಾಡ್ತಾ ಇದ್ನಂದ್ರೆ ಅನ್ಥಿಂಕಬಲ್. ಅದು ಆ ಇದಕ್ಕೆ ಯಾರಿಗೂ ಬರಬಾರ್ದು, ಎಲ್ಲರೂ ಆರೋಗ್ಯವಾಗಿ ಬಾಳಬೇಕು. ಅದಕ್ಕಾಗಿ ನಮ್ಮ ಸಂಚಿಕೆಗಳು. ಸೊ ಇವತ್ತು ಅದು ನೋಡ್ಬಿಡೋಣ ಸರ್, ಟೆಸ್ಟ್ ಮನಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು. ಸೊ ಸುಂದರಮೂರ್ತಿ ಅವರೇ, ನನ್ನ ಹೆಸರು ಸುಂದರಮೂರ್ತಿ, 65 ವರ್ಷ. ಏನ್ ಹೇಳ್ತಿತ್ತು? ಬ್ಲಡ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ. ಬ್ಲಡ್ ಕ್ಯಾನ್ಸರ್ ಅದು 2 ವರ್ಷದಿಂದ ಹಿಂದೆ ಶುರು ಆಯ್ತು. ನಾನು ಜನವರಿಯಿಂದ ಅದು ಪ್ರಾಬ್ಲಮ್ ಆಗಿತ್ತು. ಅದರಿಂದ ನನ್ನ ತಮ್ಮ ನಿಮ್ಮಂತರ ಕರ್ಕೊಂಡ್ ಬಂದ. ಕರ್ಕೊಂಡ್ ಬಂದ, ಯಾಕೆ ಚೆನ್ನಾಗಿ ಅಂತ ಸುಮ್ಮನೆ ಇದ್ದೆ. ಸರಿ, ಅಲ್ಲಿಂದ 15 ದಿವಸಕ್ಕೆ ಅಂದ್ರೆ ನನಗೆ ಎತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಯಾವ್ಯಾವ ಪಾರ್ಟ್ಸ್ ಎಲ್ಲೇನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಯಾವುದು ಕಾಯಿಲೆಗಳು ನಾನು ಹೊಟ್ಟೆ ನೋವು, ಆ ನೋವು ಈ ನೋವು ಎಲ್ಲ ಅನುಭವಿಸಿರೋನು. ಈ ಕಾಯಿಲೆಗಳಿಗೆಲ್ಲ ರಾಜ ಇದು. ಅದು ಹೇಳೋದಕ್ಕೆ ಅಸಾಧ್ಯ, ಇದು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಅನುಭವಿಸಿರ್ತಾರೋ ಅವ್ರು ಮಾತ್ರನೇ ಹೇಳ್ಬೋದು ಸರ್ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನು, ಬ್ಲಡ್ ಕ್ಯಾನ್ಸರ್ ಏನು ಅಂತೇಳಿ. ಟಾಯ್ಲೆಟ್ಗೆ ಹೋಗಿ ಕೂತಿದ್ದೆ, ಎದ್ದೊಳಕ್ಕಾಗಲ್ಲ. ನಾನು ಏನು ಡೋರ್ ಹೊಡ್ಬಿಟ್ಟು ಬರ್ಬೇಕು ಯಾರಾದ್ರು, ಆ ಥರ ಇತ್ತು. ಏನೋ ಕಷ್ಟಪಟ್ಟು ಎದ್ದು ಬಂದ್ಬಿಟ್ಟಿದೆ. ಆವಾಗ ಬಂದು ಮಾನೇ ದಿವಸ ಕರ್ಕೊಂಡ್ಬಂದು ಇಲ್ಲಿಗೆ ಬಿಟ್ಬಿಟ್ಟ. ನಿಮ್ಮ ಹತ್ರ ನೀವು ಹೇಳಿದ್ರೆ ಮಂಕಿ ಡಯಟ್ ಮಾಡಬೇಕು, ಊಟನೇ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ರಿ. ಊಟ ಮುದ್ದೆ ತಿಂತಲೇ ನಾನು ಹೆಂಗೆ ಬದುಕಬೇಕು, ಆದ್ರೂ ಬದುಕಬೇಕು ಕಷ್ಟಪಟ್ಟು. ನಾನು ಸರ್ 15 ದಿವಸ ಮಾಡಿದೆ ಸರ್. 15 ದಿವಸಕ್ಕೆ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ಕೊಡ್ತು. 15 ದಿವಸದಲ್ಲಿ ಎತ್ತೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿಗೆ ಸೀರಿಯಸ್ ಆಗಿತ್ತು ಅವನು. ಆ ಥರ ಹೋಗ್ಬಿಡ್ತು. ಆಮೇಲೆ 3 ತಿಂಗಳಿಗೆ ಫುಲ್ ನಾರ್ಮಲ್ ಬಂದ್ಬಿಟ್ಟೆ ಸರ್. ಅಂದ್ರೆ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಚೆಕ್ ಮಾಡಿಸಿದ್ರಿ? A to Z ಪ್ರತಿಯೊಂದು ಎಲ್ಲ ಹಾಸ್ಪಿಟ್ಲು ನಾನು ಇದು ಮಾಡಿದ್ದೀನಿ. ನಾವು ಮಿನಿಸ್ಟರ್ ಆಫ್ ಡಿಫೆನ್ಸ್ ಇದ್ದೆ, ಎಲ್ಲ ಹಾಸ್ಪಿಟ್ಲು ನಮಗೆ ಫ್ರೀ ಇದೆ. ಹಾಗಾಗಿ ನಾನು A to Z ಎಲ್ಲ ಕಡೆಯಿಂದ ನಾನು ನೋಡ್ತಾ ಇದ್ದೆ. ನಾನು ಧೈರ್ಯ ಮಾಡಿ ನಿಮ್ಮ ಹತ್ರ ಬಂದೆ. ನಾನು ಬದುಕೊಂಬಿಟ್ಟೆ, ಇವಾಗ ಯಾವ ತೊಂದರೆ ಇಲ್ಲ. ಈಗ ಆಮೇಲೆ ಥೈರಾಯ್ಡ್ ಇತ್ತು. ಥೈರಾಯ್ಡ್ ನಾರ್ಮಲ್. ನಾನು ಯೋಚನೆ ಮಾಡಿದೆ, ಇದೇನು ಕಥೆ ಇದು, ಮಿರಾಕಲ್ ಅಂದ್ರೆ ಸರ್ 100% ಮಿರಾಕುಲೇ ಸರ್. ಇದು ನಿಜವಾಗ್ಲೂ ಮಿರಾಕುಲೇ. ನಮ್ಮ ಫ್ರೆಂಡ್ಸ್ಗಳು ಈಗ ಆಯುರ್ವೇದಿಕ್ ಅಂದ ತಕ್ಷಣನೇ ಸುಮ್ಮನೆ ಆಯುರ್ವೇದಿಕ್ ಬಗ್ಗೆ ಅಷ್ಟೊಂದು ತುಂಬಾ ಇದಾಗಿ ಮಾಡ್ಬಿಟ್ರು. ಹೌದಪ್ಪ, ಇದು ನಾನು ಆಯುರ್ವೇದಲ್ಲಿ ಇನ್ವೆಂಟ್ ಮಾಡಿದ್ದು. ಹೌದು. ಆಯುರ್ವೇದ ಎಸೆನ್ಸ್ ತಕ್ಕೊಂಡು ಅಲೋಪತಿಕ್ ನ ಪ್ರಿನ್ಸಿಪಲ್ಸ್ ತಕ್ಕೊಂಡು ಇದನ್ನ ಅಲೋಪತಿಕ್ ರೀತಿ ಇನ್ವೆಂಟ್ ಮಾಡಿದ್ರು. ಇದು ಅಲೋಪತಿಕ್ ಮೆಡಿಕೇಶನ್ಸ್ ಜೊತೆ ತಗೊಂಡ್ರು ಚೆನ್ನಾಗಿ ಕೆಲಸ. ನಾನು ತಗೊಂಡೆ 3 months. 2 months ನನಗೆ ಇನಿಷಿಯಲ್ BP ಶುಗರ್ ಇನಿಷಿಯಲ್ ಸ್ಟೇಜ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಶಿವಪ್ರಕಾಶ್ ಬ್ಯಾಡ್ ಕೊಲೆಸ್ಟ್ರಾಲ್ 273 ಅದು 93ಗೆ ಬಂತು. ಸೊ ಒಂದು ತಿಂಗಳು ಮಂಕಿ ಡಯಟ್ ಮಾಡಿದೆ. 3 monthsಗೆ ವೆಯ್ಟ್ ಶಿವಪ್ರಕಾಶ್ ಅಂತ. ಏಜ್ ಎಷ್ಟು ನಿಮಗೆ? ಏಜು 59. ನೀವು ಯಾವ ತಗೊಂಡಿದ್ರಿ ಟ್ರೀಟ್ಮೆಂಟ್? ನಾನು ಒಂದು 6 months ಬ್ಯಾಕ್. ಈ 2025 ವೆರಿ ಗುಡ್. ನಾರ್ಮಲ್ ಆಯ್ತು. ಇವಾಗ ಖುಷಿಯಾಗಿದೆ. ಇದು ಫುಡ್ ಎಲ್ಲ ನಿಮ್ಗೆ ಅದೇ ಫಾಲೋ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಮಾಡಿದ್ಮೇಲೆ ಬಿಡಕ್ಕೆ ಇಷ್ಟ ಆಗಲ್ಲ. ಅದು ಹಂಗೆ ಮೇಂಟೈನ್ ಮಾಡ್ತಾರೆ. ಎಕ್ಸಲೆಂಟ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.